ಹಲೋ ಎವ್ರಿವನ್. ಇವತ್ತಿನ ಕ್ಲಾಸ್ನಲ್ಲಿ ನಾವು ಇಂಗ್ಲೀಷ್ನಲ್ಲಿ ಮಾತನಾಡಲು ಸಣ್ಣ ಸಣ್ಣ ವಾಕ್ಯಗಳನ್ನು ಕಲಿಬೇಕಾಗ್ತದೆ. ಇಂಥ ಸಣ್ಣ ಸಣ್ಣ ವಾಕ್ಯಗಳನ್ನು ಕಲಿಯೋದ್ರಿಂದ ನೀವು ಬೇಗನೆ ಇಂಗ್ಲೀಷ್ ಕಲಿಯಲು ಹೆಲ್ಪ್ ಆಗ್ತದೆ. ಅಂತಹ ಸಣ್ಣ ಸಣ್ಣ ಸಾಕಷ್ಟು ವಾಕ್ಯಗಳನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಹೇಳಿಕೊಡ್ತಾ ಇದ್ದೀನಿ. ಹಾಗೆ ಈ ಚಾನೆಲ್ ಮೇಲೆ ಹೊಸಬರಾಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ. ಹಾಗೆ ತಪ್ಪದೆ ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತೇಕೆ ತಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಸೆಂಟೆನ್ಸ್, ನಥಿಂಗ್. ನಥಿಂಗ್ ಅಂದರೆ ಏನೂ ಇಲ್ಲ, ಏನೂ ಇಲ್ಲ. ಜಸ್ಟ್ ನಾವ್, ಈಗ ತಾನೇ. ಈಗ ತಾನೇ ಅಲ್ಲಕ್ಕೆ ಇಂಗ್ಲೀಷ್ನಲ್ಲಿ ಜಸ್ಟ್ ನಾವ್ ಅಂತ ಹೇಳಬೇಕು. ಚಿಲ್ ಡೌನ್ ಅಂದರೆ ಶಾಂತವಾಗು ಅಥವಾ ತಣ್ಣಗಾಗು. ಅಂದರೆ ಯಾರು ಸಿಟ್ಟಿಗಿದ್ದಾಗ ಕೋಪದಾಗಿದ್ದಾಗ ಹೇಳ್ತೀವಲ್ಲ, ಶಾಂತವಾಗು ಅಥವಾ ತಣ್ಣಗಾಗು ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಚಿಲ್ ಡೌನ್ ಅಂತ ಹೇಳಬೇಕು. ಮೂವ್ ಬ್ಯಾಕ್, ಹಿಂದೆ ಸರಿ. ಹಿಂದೆ ಸರಿ ಅನ್ನೋಕ್ಕೆ ಮೂವ್ ಬ್ಯಾಕ್. ಬೋತ್ ಆಫ್ ಯು. ಬೋತ್ ಆಫ್ ಯು ಅಂದರೆ ನೀವಿಬ್ಬರು. ನೀವಿಬ್ಬರು ಅದೇ ಅಣ್ಣ ತಮ್ಮ ಅಥವಾ ಅಕ್ಕ ತಂಗಿ ಇದ್ದಾಗ ಹೇಳ್ತೀವಲ್ಲ, ಬೋತ್ ಆಫ್ ಯು ಅಂತ ಬಳಸಬೇಕು. ದ್ಯಾಟ್ಸ್ ಹಿಮ್. ದ್ಯಾಟ್ಸ್ ಹಿಮ್ ಅದು ಅವನೇ, ಅದು ಅವನೇ. ದ್ಯಾಟ್ಸ್ ಹಿಮ್ ಅಂತ ಬಳಸಬೇಕು, ಅದು ಅವನೇ ಅಂತ ಹೇಳುವಾಗ. ನೆಕ್ಸ್ಟ್, ಕ್ವೈಟ್ ಬಿಗ್. ಸಾಕಷ್ಟು ದೊಡ್ಡದಾಗಿದೆ. ಸಾಕಷ್ಟು ದೊಡ್ಡದಾಗಿದೆ ಅನ್ನೋಕ್ಕೆ ಕ್ವೈಟ್ ಬಿಗ್. ಕ್ವೈಟ್ ಮೀನ್ಸ್ ಸಾಕಷ್ಟು ಅಂತ. ಮೈ ಮಿಸ್ಟೇಕ್, ನನ್ನ ತಪ್ಪು. ನೆಕ್ಸ್ಟ್, ಸಿನ್ಸ್ ಲಾಂಗ್. ಬಹಳ ಸಮಯದಿಂದ. ಬಹಳ ಸಮಯದಿಂದ. ಸಿನ್ಸ್ ಅಂದರೆ ಇಂದ ಅಥವಾ ಮೊದಲಾಗಿದ್ದಕ್ಕೆ ಅಥವಾ ಮೊದಲು ನಡ್ಕೊಂಡಿದ್ದಕ್ಕೆ ಸಿನ್ಸ್ ಅಂತ ಬಳಸ್ತೇವೆ. ಫಾರ್ ಎಕ್ಸಾಂಪಲ್, ಎಲ್ಲ ಅಂಗಡಿ ಮೇಗದು ಹಾಕಿರ್ತೇವೆ ನೋಡಿ, ಸಿನ್ಸ್ 1993 ಅದಂದ್ರೆ ಆವಾಗಿನಿಂದನೂ ಚಾಲು ಇದೆ ಅಂತ ಅರ್ಥ. ಡೋಂಟ್ ಮೂವ್, ಅಲುಗಾಡಬೇಡ. ಅಲುಗಾಡಬೇಡ ಅಂತೀವಲ್ಲ, ಅಂದಷ್ಟು ನಿತ್ತಾಗದೆ ಎಳಗಾಡಬೇಡಪ್ಪ ಅಂತಕ್ಕೆ ಡೋಂಟ್ ಮೂವ್ ಅಂತ ಹೇಳ್ತೀವಿ. ಐ ಅಂಡರ್ಸ್ಟ್ಯಾಂಡ್, ನಾನು ಅರ್ಥ ಮಾಡಿಕೊಳ್ಳುತ್ತೇನೆ. ಅಂದರೆ ಯಾರಾದರೂ ಯಾವುದಾದ್ರೂ ವಿಷಯ ಹೇಳುವಾಗ ಕೇಳ್ತಿರ್ತಾರಲ್ಲ, ಅವಾಗ ನಾವು ಉತ್ತರವಾಗಿ ನಾನು ಅರ್ಥ ಮಾಡಿಕೊಳ್ಳುತ್ತೇನೆ ಅನ್ನೋಕ್ಕೆ ಐ ಅಂಡರ್ಸ್ಟ್ಯಾಂಡ್ ಅಂತ ಹೇಳಬೇಕು. ಪ್ಲೀಸ್ ಲೀವ್, ದಯವಿಟ್ಟು ಹೊರಡು. ಅಂದರೆ ಕೆಲಸ ಮುಗಿದಾಗ ಅಥವಾ ಏನಾದರೂ ಘರ್ಷಣೆ ಗಲಾಟೆ ನಡೆದಾಗ ಯಾರಾದರೂ ಹೇಳ್ತಿರ್ತಾರಲ್ಲ, ದಯವಿಟ್ಟು ಇಲ್ಲಿಂದ ಹೊರಡು ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಪ್ಲೀಸ್ ಲೀವ್ ಅಂತ ಬಳಸಿ. ಪ್ಲೀಸ್ ಲೀವ್. ಇಟ್ಸ್ ಫಾರ್ ಫ್ರೀ, ಇದು ಉಚಿತ. ಇದು ಉಚಿತ ಅನ್ನೋಕ್ಕೆ ಇಟ್ಸ್ ಫಾರ್ ಫ್ರೀ. ನೌ ಸ್ಟಾಪ್ ಕ್ರೈಯಿಂಗ್, ಈಗ ಅಳುವುದನ್ನು ನಿಲ್ಲಿಸು. ಅಂದರೆ ಯಾರಾದರೂ ಸಮಾಧಾನ ಪಡಿಸುವಾಗ ಸಂಭಾಳಿಸುವಾಗ ಹೇಳ್ತೀವಲ್ಲ, ಈಗ ಅಳುವುದನ್ನು ನಿಲ್ಲಿಸು ಅಂತ ಇದನ್ನು ಇಂಗ್ಲೀಷ್ನಲ್ಲಿ ನೌ ಸ್ಟಾಪ್ ಕ್ರೈಯಿಂಗ್ ಅಂತ ಹೇಳಿ. ಜಸ್ಟ್ ಕಮಿಂಗ್, ಈಗ ಬರ್ತೀನಿ. ಯಾರಲ್ಲೇ ಆದರೂ ಹೋಗುವಾಗ ಏನಾವಾಗ ಅವಸರಲ್ಲೇ ಕರಿತಿರ್ತಾರಲ್ಲ, ಅವಾಗ ಬಂದೆ ಈಗ ಬರ್ತೀನಿ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಜಸ್ಟ್ ಕಮಿಂಗ್ ಅಂತ ಹೇಳಬೇಕು. ವೆರಿ ವೆಲ್, ಬಹಳ ಒಳ್ಳೆಯದು. ವೆರಿ ವೆಲ್ ಅಂದರೆ ಬಹಳ ಒಳ್ಳೆಯದು. ಆ್ಯಸ್ ಯು ಲೈಕ್, ನಿನ್ನ ಇಷ್ಟದಂತೆ. ನಿನ್ನ ಇಷ್ಟದಂತೆ. ವೈ ನಾಟ್, ಯಾಕಾಗಬಾರದು. ಟೇಕ್ ಕೇರ್, ಹುಷಾರಾಗಿರು. ವೆಯ್ಟ್ ಎ ಬೈಟ್, ಸ್ವಲ್ಪ ಕಾಯಿರಿ ಅಥವಾ ಸ್ವಲ್ಪ ನಿಲ್ಲಿ ಅನ್ನೋಕ್ಕೆ ವೆಯ್ಟ್ ಎ ಬೈಟ್ ಅಂತ ಕರಿತೀವಿ. ಗೋ ಆ್ಯಟ್ ಒನ್ಸ್, ಒಮ್ಮೆ ಹೋಗಿಬಿಡಿ. ಅಂದರೆ ಎಲ್ಲಾದರೂ ಒಂದು ಫಂಕ್ಷನ್ಗೆ ಹೋಗುವಾಗ ಅದು ಹೇಳ್ತೀವಲ್ಲ, ಒಬ್ಬೊಬ್ಬರೇ ಹೋಗುವಲ್ಲಿ ಒಟ್ಟಿಗೆ ಹೋಗಿ ಅಥವಾ ಒಮ್ಮೆ ಹೋಗಿ ಅನ್ನೋಕ್ಕೆ ಗೋ ಆ್ಯಟ್ ಒನ್ಸ್. ಒನ್ ಮೋರ್, ಮತ್ತೊಮ್ಮೆ. ಅಂದರೆ ಯಾರಾದರೂ ಹಾಡುವಾಗ ಅಥವಾ ಏನಾದರೂ ವಿಷಯ ಹೇಳುವಾಗ ಇಷ್ಟ ಆದಾಗ ಹೇಳ್ತೀವಲ್ಲ, ಒನ್ಸ್ ಮೋರ್, ಮತ್ತೊಮ್ಮೆ ಹೇಳಿ ಅಂತ. ಶೋ ಮೀ, ನನಗೆ ತೋರಿಸು. ಏನಾದರೂ ವಿಷಯ ಇದ್ದಾಗ ಅಥವಾ ಏನಾದರೂ ಹೊಸದಾಗಿ ತಂದಾಗ ಹೇಳ್ತೇವಲ್ಲ, ನನಗದು ತೋರಿಸು ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಶೋ ಮೀ. ಶೋ ಮೀ ಅಂತ ಹೇಳ್ತೀವಿ. ಟೆಲ್ ಮೀ ಮೋರ್, ನನಗೆ ಇನ್ನಷ್ಟು ಹೇಳು. ನನಗೆ ಇನ್ನಷ್ಟು ಹೇಳು, ಇದು ಸಾಕಾಗಲಿಲ್ಲ ಅನ್ನೋಕ್ಕೆ ಟೆಲ್ ಮೀ ಮೋರ್. ನೆಕ್ಸ್ಟ್, ವಾಟ್ ಈಸ್ ದ್ಯಾಟ್, ಏನದು. ಏನದು ಅನ್ನೋಕ್ಕೆ ವಾಟ್ ಈಸ್ ದ್ಯಾಟ್.
ವಿಚ್ ಒನ್ ಯಾವುದು, ಯಾವುದು. ದೆನ್ ವೆನ್ ಮತ್ತೆ ಯಾವಾಗ. ದೆನ್ ಅಂದರೆ ಮತ್ತೆ, ವೆನ್ ಅಂದರೆ ಯಾವಾಗ. ದೆನ್ ವೆನ್ ಮತ್ತೆ ಯಾವಾಗ. ನೌ ವಾಟ್ ಈಗ ಏನು. ಏನಾದರೂ ಒಂದು ವಿಷಯ ಹೇಳುವಾಗ ಅದು ಹೇಳ್ತೀವಲ್ಲ, ಈಗೇನು. ನೌ ವಾಟ್. ವೇರ್ ಎಲ್ಸ್ ಮತ್ತೆ ಎಲ್ಲಿ. ವೇರ್ ಎಲ್ಸ್ ಮತ್ತೆ ಎಲ್ಲಿ ಅಂತ. ನಾಟ್ ಮಚ್ ಅಷ್ಟೇನು ಇಲ್ಲ. ನಾಟ್ ಮಚ್ ಅಂದರೆ ಅಷ್ಟೇನು ಇಲ್ಲ ಅನ್ನೋಕ್ಕೆ ನಾಟ್ ಮಚ್ ಅಂತ ಬಳಸ್ತೀವಿ. ಮೈ ಓನ್ ನನ್ನ ಸ್ವಂತದ್ದು. ಯಾರಾದರೂ ಸ್ನೇಹಿತರು ನಾವು ಹೊಸದಾಗಿ ಕಾರು ಬೈಕ್ ಅಥವಾ ಏನಾದರೂ ತೊಗೊಂಡಾಗ ಇದು ನಿನ್ನ ಸ್ವಂತದ್ದ ಅಂತ ಕೇಳ್ತಾರಲ್ಲ, ಅದಕ್ಕೆ ನಾವು ಉತ್ತರವಾಗಿ ಎಸ್ ಮೈ ಓನ್ ನನ್ನ ಸ್ವಂತದ್ದು ಅಂತ ಹೇಳ್ತೀವಿ. ಫಾರ್ ಆಲ್ ಎಲ್ಲರಿಗೂ. ಫಾರ್ ಆಲ್ ಅಂದರೆ ಎಲ್ಲರಿಗೂ. ಎಲ್ಲರಿಗೂ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಫಾರ್ ಆಲ್ ಅಂತ ಹೇಳಿ. ನೆಕ್ಸ್ಟ್ ಟು ಅಂದರೆ ಗೆ ಅಂದರೆ ಪತ್ರ ಬರೆಯುವಾಗ ಅದು ಬಳಸ್ತೀವಲ್ಲ ಮೇಗೆ ಗೆ ಇವರಿಗೆ ಅನ್ನೋಕ್ಕೆ ಒಂದು ಟು ಅನ್ನು ಬಳಸ್ತೀವಿ. ಇನ್ನು ಟು ಬಳಸಿ ವಾಕ್ಯಗಳನ್ನು ಯಾವ ರೀತಿ ಮಾಡ್ಕೊಳ್ಳೋದಂತ ಇಲ್ಲಿ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ನ ನೋಡೋಣ. ಟು ಮೀ ಅಂದರೆ ನನಗೆ. ಟು ಮೀ ಅಂದರೆ ನನಗೆ. ಟು ಯು ನಿನಗೆ. ಟು ಹಿಮ್ ಅವನಿಗೆ. ಟು ಹರ್ ಅವಳಿಗೆ. ಟು ಹಿಯರ್ ಇಲ್ಲಿಗೆ. ಸ್ಪೆಲ್ಲಿಂಗ್ನು ಗಮನವಿರಲಿ ಸ್ನೇಹಿತರೆ ನೋಡಿ. ಟು ಹಿಯರ್ ಅಂದರೆ ಇಲ್ಲಿಗೆ. ಹರ್ ಅಂದರೆ ಅವಳಿಗೆ. ಟು ದೇರ್ ಅಲ್ಲಿಗೆ. ಟು ದಿಸ್ ಇದಕ್ಕೆ. ಟು ದ್ಯಾಟ್ ಅದಕ್ಕೆ. ಈ ರೀತಿ. ನೆಕ್ಸ್ಟ್ ನೆವರ್ ಅಗೈನ್ ಮತ್ತೆ ಎಂದಿಗೂ ಇಲ್ಲ. ಮತ್ತೆ ಎಂದಿಗೂ ಇಲ್ಲ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ನೆವರ್ ಅಗೈನ್ ಅಂತ ಹೇಳ್ತೀವಿ. ದೆನ್ ವೆನ್ ಮತ್ತೆ ಯಾವಾಗ. ಅಂದರೆ ಯಾರಿಗಾದ್ರೂ ರಿಲೇಟಿವ್ ನಮ್ಮ ಮನೆಗೆ ಬಂದಿರ್ತಾರೆ, ಹೋಗುವಾಗ ಹೇಳ್ತೇವಲ್ಲ ಮತ್ತೆ ಯಾವಾಗ ಬರ್ತೀರಿ ಅಥವಾ ಮತ್ತೆ ಯಾವಾಗ ಎಕ್ಸಾಮ್ ನಡೀತಾವು, ಈ ರೀತಿ ಬಳಸುವಾಗ ದೆನ್ ವೆನ್ ಅಂತ ಬಳಸ್ತೀವಿ. ನಾಟ್ ಮಚ್ ಅಷ್ಟೇನೂ ಇಲ್ಲ. ನಾಟ್ ಮಚ್ ಅಷ್ಟೇನೂ ಇಲ್ಲ. ಓನ್ಲಿ ಯು ನೀನು ಮಾತ್ರ. ನೀನು ಮಾತ್ರ. ವಿ ಆಲ್ ನಾವೆಲ್ಲರೂ. ನಾವೆಲ್ಲರೂ ಅನ್ನೋಕ್ಕೆ ವಿ ಆಲ್ ಅಂತ ಹೇಳಿ. ಆಲ್ ಓವರ್ ಎಲ್ಲ ಕಡೆ. ಎಲ್ಲ ಕಡೆ ಅನ್ನೋಕ್ಕೆ ಆಲ್ ಓವರ್. ಹೌ ಸೋ ಅದು ಹೇಗೆ. ಹೌ ಸೋ ಮೀನ್ಸ್ ಅದು ಹೇಗೆ. ಫಾರ್ ಆಲ್ ಎಲ್ಲರಿಗೂ. ಫಾರ್ ಆಲ್ ಎಲ್ಲರಿಗೂ. ಫಾರ್ ಯು ನಿನಗಾಗಿ. ಫಾರ್ ಯು ಅಂದರೆ ನಿನಗಾಗಿ. ಈ ರೀತಿ. ನೆಕ್ಸ್ಟ್ ವಿಚ್ ಒನ್ ಯಾವುದು. ವಿಚ್ ಒನ್ ಅಂದರೆ ಯಾವುದು. ವೇರ್ ಎಲ್ಸ್. ವೇರ್ ಎಲ್ಸ್ ಮೀನ್ಸ್ ಮತ್ತೆ ಎಲ್ಲಿ. ಮತ್ತೆ ಎಲ್ಲಿ ಅಂತ ಇಂಗ್ಲೀಷ್ನಲ್ಲಿ ಕೇಳೋಕ್ಕೆ ವೇರ್ ಎಲ್ಸ್ ಅಂತ ಹೇಳ್ತೀವಿ. ಹೂ ಈಸ್ ದ್ಯಾಟ್ ಯಾರದು. ಯಾರದು ಅನ್ನೋಕ್ಕೆ ಹೂ ಈಸ್ ದ್ಯಾಟ್. ವಾಟ್ ಈಸ್ ದ್ಯಾಟ್ ಏನದು. ಏನದು ಅನ್ನೋಕ್ಕೆ ವಾಟ್ ಈಸ್ ದ್ಯಾಟ್ ಅಂತ ಹೇಳ್ತೀವಿ. ನೌ ವಾಟ್ ಈಗೇನು. ಈಗೇನಾಯಿತು ಅನ್ನೋಕ್ಕೆ ನೌ ವಾಟ್. ನಾಟ್ ಮೈನ್ ನನ್ನದಲ್ಲ. ನನ್ನದಲ್ಲ ಅನ್ನೋಕ್ಕೆ ನಾಟ್ ಮೈನ್ ಅಂತ ಹೇಳ್ತೀವಿ. ಫಸ್ಟ್ ಒನ್ ಮೊದಲನೆಯದು. ಇದು ಮೊದಲನೆಯದು ಅನ್ನೋಕ್ಕೆ ಫಸ್ಟ್ ಒನ್ ಅಂತ ಹೇಳಿ. ಲಾಸ್ಟ್ ಒನ್ ಕೊನೆಯದು. ಫಾರ್ ಎಕ್ಸಾಂಪಲ್ ಎಕ್ಸಾಮ್ ನಡೆದಾಗ ಅದು ಯಾರಾದರೂ ಕೇಳಿದಾಗ ಹೇಳ್ತೀವಲ್ಲ ಇದು ಎಷ್ಟನೇ ಎಕ್ಸಾಮ್ ಅಥವಾ ಎಷ್ಟನೇ ಪೇಪರ್ ಅನ್ನೋಕ್ಕೆ ಇದು ಕೊನೆಯದು ಅಂತ ಹೇಳ್ತೀವಲ್ಲ, ಅದನ್ನೇ ಇಂಗ್ಲೀಷ್ನಲ್ಲಿ ಲಾಸ್ಟ್ ಒನ್ ಅಂತ ಹೇಳಬೇಕು. ಮೈ ಓನ್ ನನ್ನ ಸ್ವಂತದ್ದು. ಮೈ ಓನ್ ಅಂದರೆ ನನ್ನ ಸ್ವಂತದ್ದು ಅಂತ. ಈ ರೀತಿ. ನೆಕ್ಸ್ಟ್